ವಿಜಯಪುರದಲ್ಲಿ ನಾಳೆ ರವಿವಾರ ಡಿಸೆಂಬರ್ 24 ವಿಜಯಪುರ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಏರ್ಪಾಡಾಗಿದೆ. ಸುಮಾರು 8,000 ಜನ ಪಾರ್ಟಿಸಿಪೆಂಟು ಈ ಓಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. 3.5 ಕಿಲೋಮೀಟರು, 5 ಕಿಲೋಮೀಟರು, 10 ಕಿಲೋಮೀಟರು, 21 ಕಿಲೋಮೀಟರ್ ಓಟ ಇದೆ. ಮುಖ್ಯವಾಗಿ ವಿಜಯಪುರದಲ್ಲಿ ಅರಣ್ಯ ಪ್ರದೇಶ ಭಾಳ ಕಡಿಮೆ ಇದೆ. ಇಲ್ಲಿ ಸಸಿಗಳನ್ನು ನೆಟ್ಟು ಮರಗಳನ್ನು ಬೆಳೆಸಿದರೆ ಅದು ಪ್ರಾಕೃತಿಕ ಸಮತೋಲನಾಗಿ ಇಲ್ಲಿ ಮಳೆ ಆಗಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಹಾನ್ ಉದ್ದೇಶ ಇಟ್ಟುಕೊಂಡು ಕೋಟಿ ವೃಕ್ಷ ಅಭಿಯಾನ ಆರಂಭಿಸಲಾಗಿತ್ತು. ಆ ಅಭಿಯಾನದ ಜೊತೆಗೆ ಬಿಜಾಪುರದಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಚೀನ ಸ್ಮಾರಕಗಳಿವೆ. ಈ ಸ್ಮಾರಕಗಳಿಗೆ ಹೆಚ್ಚೆಚ್ಚು ಜನ ಪ್ರವಾಸಿಗರು ಬಂದು ನೋಡಬೇಕು. ಇದರ ಮೂಲಕ ವಿಜಯಪುರದಲ್ಲಿ ಪ್ರವಾಸಿಗರಿಗೆ ಒಂದು ಉತ್ತೇಜನ ಸಿಗ್ತದೆ. ಅದರಿಂದ ವಿಜಯಪುರ ಪ್ರವಾಸೋದ್ಯಮ ಬೆಳವಣಿಗೆ ಆಗ್ತದೆ. ಕೋಟಿ ವೃಕ್ಷ ಅಭಿಯಾನ ಮತ್ತು ಪ್ರವಾಸೋದ್ಯಮದ ಉತ್ತೇಜನ ನೀಡುವ ದೃಷ್ಟಿಯಿಂದ ಈ ಪ್ರಾಚ್ಯ ವಸ್ತುಗಳ ಪ್ರಾಚ್ಯನೀಯ ಸ್ಥಳಗಳಿವೆ, ಇವುಗಳ ಸಂರಕ್ಷಣೆ ಆಗಬೇಕು ಮತ್ತು ಪ್ರವಾಸಿಗರ ಆಕರ್ಷಣೆ ಆಗಬೇಕು ಅಂತಕ್ಕಂಥ ಮಹಾನ್ ಉದ್ದೇಶ ಇಟ್ಟುಕೊಂಡು ಇವತ್ತು ಓಟವನ್ನು ಆರಂಭಿಸಲಾಗಿದೆ. ಇದು ಬಹುತೇಕ ಉತ್ತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಭಾಳ ವಿಶಿಷ್ಟ ಮ್ಯಾರಥಾನ್ ಇದಾಗಿದೆ. ಇದರಲ್ಲಿ ಹೆಚ್ಚಿನ ಜನಕ್ಕೆ ಈಗಾಗಲೇ ಭಾಗವಹಿಸಿದರೆ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ. ಸಾಕಷ್ಟು ಜನ ದಾನಿಗಳು ಇದಕ್ಕೆ ನೆರವಾಗಿದ್ದಾರೆ. ವಿಜಯಪುರದ ನಾಗರಿಕರಲ್ಲಿ ನಂದು ವಿನಂತಿ ಏನಂದ್ರೆ, ನೀವೆಲ್ಲ ಈ ಓಟದಲ್ಲಿ ಈಗಾಗಲೇ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿ ಭಾಗವಹಿಸಿದ್ದಾರೆ ಅವರು ಭಾಗವಹಿಸಬೇಕು ಮತ್ತು ಉಳಿದಂಥವರು ಎಲ್ಲೆಲ್ಲಿ ಓಟ ನಡೀತದೆ ಅಲ್ಲೆಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಈ ಓಟಗಾರರಿಗೆ ಪ್ರೋತ್ಸಾಹ ನೀಡಬೇಕು. ಅವರಿಗೆ ಹೆಚ್ಚೆಚ್ಚು ನೀವು ಪ್ರೋತ್ಸಾಹ ಕೊಟ್ಟರೆ ಅವರು ಹೆಚ್ಚು ಈ ಒಂದು ಓಟ ಯಶಸ್ವಿ ಆಗಲಿಕ್ಕೆ ಕಾರಣ ಆಗ್ತದೆ. ಈ ಎಲ್ಲ ಓಟವನ್ನು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ನಾವು ಅರ್ಪಣೆಯನ್ನು ಮಾಡ್ತಾ ಇದ್ದೀವಿ. आप देख सकते हैं कि मेरे हाथ में यूनिस्टोन कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा। जहाँ बड़े बड़े ऑपरेशन फेल हो जाते वहां पर ये दवा काम करती है।